ಅದೇ ಗಂಡಸರನ್ನು ಯಾರು ಕೂಡ ಬಂಜ ಅಂತ ಕರೆಯಲ್ಲ. ಯಾಕೆಂದ್ರೆ ಏನೇ ಆದ್ರೂ ಹೆಣ್ಣಿಂದೇ ತಪ್ಪು. ಅದೇ ತರ ನಮ್ಮ ಜೀವನ ಕೂಡ ಒಂದು ಗೊಂಬೆಯ ಆಟ ಇದ್ದಂತೆ, ಓಕೆನಾ. ಈ ಗೊಂಬೆಯನ್ನ ಆಡಿಸೋರು ಯಾರು ಗೊತ್ತಾ? ಮೇಲೆ ಇರುವ ದೇವರು, ಓಕೆನಾ. ದೇವರು ಯಾವ ತರ ಆಟ ಆಡಿಸ್ತಾರೆ ಆ ತರ ನಾವು ಕುಣಿಬೇಕು ಅಷ್ಟೇ. ಇದನ್ನ ಯಾವತ್ತಿದ್ರು ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್, ಓಕೆನಾ. ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ರು? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ, ಚೆನ್ನಾಗಿದ್ದೇನೆ, ಓಕೆನಾ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಬಂಜೆ ಕತೆ ಅಂತಾನು ಹೇಳ್ಬೋದು, ಅಥವಾ ಎಷ್ಟೋ ಜನರಿಗೆ ಮಕ್ಕಳಿರಲ್ಲ, ಓಕೆ. ಮಕ್ಕಳಿಲ್ಲದವರ ಜೀವನ ಹೇಗಿರುತ್ತೆ, ಅವ್ರು ಎಷ್ಟು ನೋವು ಅನುಭವಿಸ್ತಾರೆ ಅಂತ ಹೇಳ್ಕೊಂಡು ಒಂದು ಸಣ್ಣದಾಗಿ ಒಂದು ಟಾಪಿಕ್ ತರ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡುವಂತ ಅನಿಸಿದ್ದೇನೆ ಫ್ರೆಂಡ್ಸ್, ಓಕೆನಾ. ಯಾಕಂದ್ರೆ ಇವಾಗಿನ ಕಾಲದಲ್ಲಿ ಎಷ್ಟೋ ಜನರಿಗೆ ಮಕ್ಕಳಾಗಲ್ಲ. ಸೊ ಹಿಂದಿನ ಕಾಲಕ್ಕೂ ಇವಾಗಿನ ಕಾಲಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಫುಡ್ ಇರ್ಬೋದು ಅಥವಾ ಅವ್ರ ಕಲ್ಚರ್ ಇರ್ಬೋದು. ಹಿಂದಿನ ಕಾಲದಲ್ಲೇ ಒಂಥರ ಫುಡ್ ಇತ್ತು, ಇವಾಗಿನ ಕಾಲದಲ್ಲೇ ಒಂಥರ ಫುಡ್ ಇದೆ. ಸೊ ಆ ತರ ಕಾಲ ಬದಲಾದ ಹಾಗೆ ಪರಿಸ್ಥಿತಿ ಕೂಡ ಬದಲಾಗುತ್ತೆ, ಜೀವನ ಶೈಲಿ ಕೂಡ ಬದಲಾಗುತ್ತೆ, ಊಟ ತಿಂಡಿ ಇದೆಲ್ಲ ಬದಲಾಗ್ತಾ ಹೋಗುತ್ತೆ. ಸೊ ಇದರಿಂದಲೂ ಇರ್ಬೋದು ಎಷ್ಟೋ ಜನರಿಗೆ ಮಕ್ಕಳೆಲ್ಲ ಆಗುದಿಲ್ಲ ಇವಾಗಿನ ಕಾಲದಲ್ಲಿ. ಸೊ ಎಷ್ಟೋ ಜನ ಮಕ್ಕಳಾಗದೆ ಕೊರಗ್ತಾ ಇರ್ತಾರೆ. ಅಂತವರಿಗೆ ಜನರು ಯಾವ ತರ ಚುಚ್ಚಿ ಮಾತಾಡ್ತಾರೆ, ಸೊ ಅವರೆಷ್ಟೆಲ್ಲ ನೋವು ಅನುಭವಿಸ್ತಾರೆ ಅಂತ ಹೇಳ್ಕೊಂಡು ಒಂದು ಸಣ್ಣದಾಗಿ ನಿಮ್ ಮುಂದೆ ಮಾತಾಡುವ ಅಂತ ಹೇಳ್ಕೊಂಡು ಈ ಟಾಪಿಕ್ ನ ಚೂಸ್ ಮಾಡಿದ್ದೀನಿ ಫ್ರೆಂಡ್ಸ್, ಓಕೆ. ನಮ್ಮ ಹಿಂದೂ ಪದ್ಧತಿಯ ಪ್ರಕಾರ ಒಂದು ಮಾತು ಹೇಳ್ತಾರೆ ಫ್ರೆಂಡ್ಸ್, ಓಕೆನಾ. ಹೆಣ್ಣಾದವಳಿಗೆ ಮಕ್ಕಳಿಲ್ಲ ಅಂತ ಆದ್ರೆ ವಂಶ ಏನಿದೆ ಆ ವಂಶಕ್ಕೆ ಸದ್ಗತಿ ಇಲ್ಲ ಅಂತ ಹೇಳ್ತಾರೆ, ಓಕೆನಾ. ಮನೆಯಲ್ಲಿ ಮನವನ್ನು ಬೆಳಗಿಸಲು ಬಂದ ಹೆಣ್ಣು ವಂಶವನ್ನು ಬೆಳಗಿಸ್ಬೇಕಂತೆ, ಓಕೆನಾ. ಯಾಕಂದ್ರೆ ಪೂರ್ವಜರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದ್ ಹೆಣ್ಣಿಗೆ ಮಕ್ಕಳಾಗದಿದ್ರೆ ಸೊ ಅವ್ರೇನ್ ಹೇಳ್ತಾರೆ ಅವಾಗ, ಓಕೆ ಈ ಹುಡುಗಿಗೆ ಮಕ್ಕಳಾಗ್ಲಿಲ್ಲ ಅಂತ ಹೇಳಿದ್ರೆ ಅವಳು ಹಿಂದಿನ ಜನ್ಮದಲ್ಲಿ ಏನೋ ಪಾಪ ಕರ್ಮ ಮಾಡಿದ್ದಾಳೆ, ಅದಕ್ಕೋಸ್ಕರ ಅವಳು ಈ ಜನ್ಮದಲ್ಲಿ ಮಕ್ಕಳಾಗದೆ ಬಂಜೆಯಾಗಿ ಉಳಿದಿದ್ದಾಳೆ ಅಂತ ಹೇಳೋ ಮಾತಿದೆ. ನಿಮ್ ಹಳ್ಳಿ ಸೈಡ್ ಇರ್ಬೋದು ಅಥವಾ ಎಲ್ಲೋ ಕೆಲವೊಂದು ಹಳೆ ಇರ್ತಾರಲ್ಲ, ಸೊ ಅವ್ರ ಮೆಂಟಾಲಿಟಿ ಬೇರೆ ಇರ್ತದೆ. ಅವ್ರಿಗೆ ಮಕ್ಕಳಾಗದಿರುವ ಹೆಣ್ಮಕ್ಳನ್ನ ಕಂಡಾಗ ಅವ್ರು ಅದೇ ತರ ಹೇಳ್ತಾರೆ, ಓ ಹಿಂದಿನ ಜನ್ಮದಲ್ಲಿ ಏನೋ ಪಾಪ ಮಾಡಿದ್ದಾರೆ ಅದಕ್ಕೋಸ್ಕರ ಮಕ್ಕಳಿಲ್ಲ, ಆ ತರ ಎಲ್ಲ. ನಮ್ಮ ಸುತ್ತಮುತ್ತಲಿನ ಜನರು ಯಾವ ತರ ಮಾತಾಡ್ತಾರೆ ಅಂತ ಹೇಳಿದ್ರೆ, ಒಂದು ಹೆಣ್ಣಾದವಳು ತಾಯಿ ಆಗದಿದ್ರೆ ಅದಕ್ಕೆ ಕಾರಣ ಯಾರಂತ ಹೇಳ್ಕೊಂಡು ಅವ್ರು ಬೆರಳು ಮಾಡ್ತಾರೆ ಅಂತ ಹೇಳಿದ್ರೆ ಹೆಣ್ಣಿನ ಕಡೆಗೆ ಬೆರಳು ಮಾಡ್ತಾರೆ. ಯಾಕಂದ್ರೆ ಇವಳಿಗೆ ಮಕ್ಕಳಾಗ್ಲಿಲ್ಲ, ಇವಳು ಬಂಜಿ ಆಗಿದ್ದಾಳೆ ಅಂತೇಳಿ. ಅದೇ ಗಂಡಸರನ್ನು ಯಾರು ಕೂಡ ಬಂಜ ಅಂತ ಕರೆಯಲ್ಲ. ಯಾಕಂದ್ರೆ ಏನೇ ಆದ್ರೂ ಹೆಣ್ಣಿಂದೇ ತಪ್ಪು, ಹೆಣ್ಣೇ ಬಂಜೆ ಆಗಿದ್ದಾಳೆ ಅಂತ ಹೇಳ್ಕೊಂಡು ಈ ಸಮಾಜ ಜನರ ಒಂದು ಪರಿಕಲ್ಪನೆ, ಓಕೆನಾ. ಫಾರ್ ಎಕ್ಸಾಂಪಲ್ ಹೇಳುದೇನಂದ್ರೆ, ಯಾವ್ದೋ ಒಂದು ಹಣ್ಣಾಗುವ ಮರನ ತಂದ್ಬಿಟ್ಟು ನೀವು ನೆಟ್ಟಿದ್ದೀರಾ, ಹಾಗಂತ ಹೇಳ್ಕೊಂಡು ಎಲ್ಲ ಮರದಲ್ಲಿ ಹಣ್ಣಾಗುತ್ತೆ ಅಂತ ಹೇಳೋಕ್ಕಾಗುತ್ತೆ ಫ್ರೆಂಡ್ಸ್? ಕೆಲವೊಂದು ಮರದಲ್ಲಿ ಹಣ್ಣು ಆಗದೇ ಇರ್ಬೋದು, ಮರ ದೊಡ್ಡ ಆಗುತ್ತೆ, ಬೆಳೆಯುತ್ತೆ, ವಿಶಾಲ ಆಗುತ್ತೆ, ಆದ್ರೆ ಅದ್ರಲ್ಲಿ ಯಾವುದೇ ಒಂದು ಹಣ್ಣು ಆಗುದಿಲ್ಲ, ಓಕೆ. ಕೆಲವೊಂದು ಪ್ರಾಣಿ ಪಕ್ಷಿನೂ ಅಷ್ಟೇ, ಎಲ್ಲ ಪ್ರಾಣಿ ಪಕ್ಷಿಗಳು ಮರಿ ಇಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಪ್ರಾಣಿ ಪಕ್ಷಿಗಳು ಮರಿ ಇಡದೇ ಇರ್ಬೋದು, ಅದೇ ತರ, ಓಕೆನಾ. ಎಲ್ಲ ಹೆಣ್ಣಾದವಳು ಮಗು ಹೆರ್ತಾಳೆ ಅಂತ ಹೇಳೋಕ್ ಆಗಲ್ಲ. ಎಲ್ಲ ಹೆಣ್ಣಾದವಳು ತಾಯ್ತನ ಆಗ್ತಾಳೆ ಅಂತ ಹೇಳೋಕ್ ಆಗಲ್ಲ. ಕೆಲವೊಬ್ರು ಆಗ್ಬೋದು, ಕೆಲವೊಬ್ರು ಆಗದೇ ಇರ್ಬೋದು, ಕೆಲವೊಬ್ರು ತಾಯ್ತನ ಸುಖವನ್ನು ಅನುಭವಿಸದೇ ಇರ್ಬೋದು. ಹಾಗಂತ ಎಲ್ಲದಕ್ಕೂ ಹೆಣ್ಣೆ ಕಾರಣ ಆಗಿರುವುದಿಲ್ಲ ಫ್ರೆಂಡ್ಸ್, ಓಕೆನಾ. ಸೊ ಜನರು ಅಷ್ಟೇ, ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಬೇಕು. ಒಂದು ಹೆಣ್ಣಾದವಳು ತಾಯ್ತನ ಅನುಭವಿಸ್ಲಿಲ್ಲ ಅಥವಾ ತಾಯಿ ಆಗಿಲ್ಲ ಅಂತ ಹೇಳಿದ ತಕ್ಷಣ ಅವಳಿಗೆ ಕೆಟ್ಟದಾಗಿ ಮಾತಾಡುದು ಅಥವಾ ಕೆಟ್ಟದಾಗಿ ನೋಡುದು. ಫಾರ್ ಎಕ್ಸಾಂಪಲ್ ಆಗಿ ಒಂದು ಸಣ್ಣದಾಗಿ ನನ್ನ ಕತೆ ಹೇಳ್ತೇನೆ ಫ್ರೆಂಡ್ಸ್, ಓಕೆನಾ. ಇದು ಹೊನ್ನಮ್ಮನ ಜೀವನದ ಕತೆ ಹೇಳ್ಬೋದು. ಆಕೆ ಮಗು ಇಲ್ಲದಾಗ ಯಾವ ತರ ನೋವು ಅನುಭವಿಸ್ತಾಳೆ ಅಥವಾ ಯಾವ ತರ ಜನರಿಂದ ಅವಳು ಮಾತು ಕೇಳ್ತಾಳೆ ಅಂತ ಹೇಳ್ಕೊಂಡು ಒಂದು ಸಣ್ಣದಾಗಿ ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಹೊನ್ನಮ್ಮನ ಜೀವನ ಕತೆ ಹೇಗಿದೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ ಫ್ರೆಂಡ್ಸ್, ಓಕೆನಾ. ಒಂದು ಸಣ್ಣ ಒಂದು ಊರಲ್ಲಿ ಹೊನ್ನಮ್ಮ ಇರ್ತಾಳೆ, ಓಕೆನಾ. ಹೊನ್ನಮ್ಮನಿಗೆ 7 ಜನ ಅಕ್ಕಂದಿರು ಇರ್ತಾರೆ, ಈಕೆ ಕೊನೆಯವಳಾಗಿರ್ತಾಳೆ, ಓಕೆ. ಸೊ ಎಲ್ಲಾ ಅಕ್ಕಂದಿರಿಗೂ ಮದುವೆ ಆಗುತ್ತೆ, ಎಲ್ಲರಿಗೂ ಮಕ್ಕಳಾಗುತ್ತೆ, ಆದ್ರೆ ಹೊನ್ನಮ್ಮನಿಗೆ ಮಾತ್ರ ಮಕ್ಕಳಾಗಿರುವುದಿಲ್ಲ, ಓಕೆನಾ. ಆದ್ರೂ ಅವಳು ಹೊನ್ನಮ್ಮ ಏನ್ ಮಾಡ್ತಾಳೆ, ತನ್ನ ಅಕ್ಕನ ಮಕ್ಳೇನಿದೆ ಅವರನ್ನೇ ಮುದ್ದು ಮಾಡಿಬಿಟ್ಟು ಅವ್ರ ಜೊತೆನೆ ಆಟ ಆಡ್ತಾ ಅವ್ರ ಜೊತೆನೆ ಸಮಯ ಕಳೀತಾಳೆ, ಓಕೆನಾ. ಅಕ್ಕನ ಮಕ್ಕಳನ್ನೇ ತನ್ನ ಮಕ್ಳು ಅನ್ನೋ ತರ ಪ್ರೀತಿ ಮಾಡ್ತಾಳೆ. ಅದೇ ತರ ಪ್ರೀತಿ ಮಾಡ್ಬಿಟ್ಟು ಮಕ್ಳಿಗೆ ಏನ್ ಬೇಕು ಏನ್ ಬೇಡ, ವಸ್ತು ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಎಲ್ಲಾನು ನೋಡ್ಕೋತಾಳೆ ಅವಳು. ಅಷ್ಟೇ ಅಕ್ಕರೆಯಿಂದ ಪ್ರೀತಿಯಿಂದ ಬೆಳೆಸ್ತಾಳೆ ಅವಳು. ಆದ್ರೆ ಹೊನ್ನಮ್ಮನಿಗೆ ಮಕ್ಕಳಾಗಿರುವುದಿಲ್ಲ. ಜನರು ಮಾತು ಕೇಳ್ಕೊಂಡು ಓಕೆ ದೇವರಿಗೆ ಪೂಜೆ ಮಾಡಿದ್ರೆ ಮಕ್ಕಳಾಗುತ್ತೆ ಅಂತ ಹೇಳ್ಕೊಂಡು ಸಿಕ್ಕ ದೇವರಿಗೆ ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಹರಕೆ ಮಾಡ್ಕೊಂಡು ಎಷ್ಟೋ ವ್ರತ ಎಲ್ಲ ಮಾಡ್ಕೊಂಡ್ ಬರ್ತಾಳೆ ಹೊನ್ನಮ್ಮ. ಆದ್ರೂ ಅವಳು ಗರ್ಭಿಣಿ ಆಗಿರುವುದಿಲ್ಲ, ಓಕೆನಾ. ಎಷ್ಟೋ ವ್ರತ ಎಲ್ಲ ಮಾಡ್ತಾಳೆ. ಅದೇ ತರ ಪುಣ್ಯದ ಕೆಲಸ ಮಾಡಿದ್ರೆ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೊನ್ನಮ್ಮ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಕೃಷಿ ಆಗಿರ್ಬೋದು, ಹಣ್ಣುಗಳ ತೋಟ ಆಗಿರ್ಬೋದು, ಬಾವಿ ಆಗಿರ್ಬೋದು, ಈ ತರ ಎಲ್ಲ ಒಳ್ಳೆ ಪುಣ್ಯದ ಕೆಲಸ ಅಂತ ಹೇಳ್ಕೊಂಡು ಅಂಥದ್ದೆಲ್ಲ ಮಾಡ್ತಾಳೆ. ತೋಟ ಬೆಳೆಸ್ತಾಳೆ, ಬಾವಿ ತೋಡ್ತಾಳೆ, ಎಲ್ಲ ಮಾಡ್ತಾಳೆ. ಆದ್ರೆ ಏನ್ ಮಾಡ್ತಾಳೆ ಅಂತ ಜನರು
ಆಕೆ ಬೆಳೆಸಿದ ತೋಟ ಏನಿದೆ ಅದಕ್ಕೆ ಕಾಲು ಕೂಡ ಹಾಕುದಿಲ್ಲ. ಆಕೆ ತೋಡಿದ ಬಾವಿ ಏನಿದೆ ಆ ಬಾವಿನ ನೀರು ಕೂಡ ಕುಡಿಯುವುದಿಲ್ಲ. ಯಾಕೆಂತ ಹೇಳಿದ್ರೆ ಅವಳು ತಾಯಿ ಆಗ್ಲಿಲ್ಲ ಅಂತ ಹೇಳಿ ಕಾರಣಕ್ಕೆ. ಓಕೆನಾ. ಹೊನ್ನಮ್ಮ ಯಾರಾದ್ರೂ ಭಿಕ್ಷುಕರಿದ್ರೆ ಭಿಕ್ಷುಕರಿಗೆ ಸಹಾಯ ಮಾಡುವ ಅಂತ ಹೇಳಿ ಹೋದ್ರೆ ಆ ಭಿಕ್ಷುಕರು ಹೊನ್ನಮ್ಮನ ಸಹಾಯ ಕೂಡ ತಗೊಳ್ಳುದಿಲ್ಲ. ಇದನ್ನೆಲ್ಲ ನೋಡ್ಬಿಟ್ಟು ಅವಳು ಮನಸ್ಸಿಗೆ ಬೇಸರವಾಗಿ ಕೊನೆಗೆ ಒಂದು ನಿರ್ಧಾರ ಮಾಡ್ತಾಳೆ ಹೊನ್ನಮ್ಮ. ಜನರ ಮಾತು ಕೇಳ್ಬಿಟ್ಟು ನಾನ್ ಕೆಟ್ಟೋದೆ ಅಂತ ಹೇಳ್ಕೊಂಡು ಕೊನೆಗೆ ನನಗೆ ಯಾರೂ ಇಲ್ಲ, ನನಗೆ ಯಾರೂ ಬೇಡ, ನನಗೆ ದೇವರೊಬ್ಬರೇ ಇದ್ದಾರೆ ಅಂತ ಹೇಳ್ಕೊಂಡು ದೇವರ ಸ್ಮರಣೆ ಮಾಡ್ತೇನೆ ನಾನು ಅಂತ ಹೇಳ್ಕೊಂಡು ಗಂಗೆಯ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಫ್ರೆಂಡ್ಸ್. ಓಕೆನಾ. ಅದೇ ತರ ಗಂಗೆ ಪೂಜೆ ಮಾಡೋಕೆ ಮನೆಯಲ್ಲ ಅಲಂಕಾರ ಮಾಡ್ತಾಳೆ, ಕರ್ಪೂರ ದೀಪ ಹಚ್ತಾಳೆ, ಹೂವಿನ ಅಲಂಕಾರ ಮಾಡ್ತಾಳೆ. ಸೊ ಪೂಜೆಗೆ ಏನೇನು ಬೇಕು ಅದೆಲ್ಲ ಹಣ್ಣು ಕಾಯಿ ಎಲ್ಲ ತಂದು ರೆಡಿ ಮಾಡ್ತಾಳೆ. ಅದೇ ರೀತಿ ಗಂಗೆ ಪೂಜೆ ಸ್ಟಾರ್ಟ್ ಮಾಡ್ತಾಳೆ. ಈ ಗಂಗೆ ಪೂಜೆ ಮಾಡುವಾಗ ಗಂಗೆ ಕೂಡ ಬತ್ತಿ ಹೋಗುತ್ತೆ. ಓಕೆನಾ. ಸೊ ಇದನ್ನು ನೋಡಿದಂತ ಅವ್ರ ಮನೆಯಲ್ಲಿರುವಂತ ಅಕ್ಕಂದಿರು ಆಕೆಗೆ ಚಿತ್ರ ಹಿಂಸೆ ಕೊಟ್ಟು ಕೊಡಬಾರದ ಹಿಂಸೆ ಕೊಟ್ಟು ಆಕೆಯನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ಓಕೆನಾ. ಅವಾಗ ಹೊನ್ನಮ್ಮ ತಾನು ಪ್ರತಿವತಿ ಆಗಿರುವುದು ನಿಜವೇ ಆದ್ರೆ ಅಕ್ಕಂದಿರು ಮತ್ತೆ ಅವರ ಮಕ್ಕಳು ಹುಳ ಉಪ್ಪಟಿಗಳಾಗ್ಲಿ ಅಂತ ಹೇಳ್ಕೊಂಡು ಶಾಪ ಕೊಡ್ತಾಳೆ. ಆಕೆ ಶಾಪ ಕೊಟ್ಟ ಕೆಲವೇ ಕ್ಷಣದಲ್ಲಿ ಆಕೆಯ ಮಾತಿನಂತೆ ಆ ಶಾಪ ನಿಜವಾಗುತ್ತೆ. ಅವಳ ಕಣ್ಣ ಮುಂದೆನೆ ಅವರ ಅಕ್ಕಂದಿರಾಗಿರ್ಬೋದು ಅವ್ರ ಮಕ್ಕಳಾಗಿರ್ಬೋದು ಹುಳ ಹುಪ್ಪಟೆಗಳಾಗುತ್ತಾರೆ. ಇದನ್ನು ಕಂಡಂತ ಹೊನ್ನಮ್ಮ ಮನನೊಂದು ರೋಧಿಸ್ತಾಳೆ. ಹೊನ್ನಮ್ಮಳ ಕಷ್ಟ ನೋವು ನೋಡ್ಬಿಟ್ಟು ಶಿವ ಪಾರ್ವತಿಯರು ಹೊನ್ನಮ್ಮಳ ಹತ್ತಿರ ಬರುತ್ತಾರೆ. ಹೊನ್ನಮ್ಮಳು ಸಾಯೋ ಸ್ಥಿತಿಯಲ್ಲಿ ಇರುತ್ತಾರೆ. ಸೊ ಇಂಥ ಪರಿಸ್ಥಿತಿಯನ್ನು ನೋಡ್ಬಿಟ್ಟು ಶಿವ ಪಾರ್ವತಿಯರು ಹೊನ್ನಮ್ಮನಿಗೆ ಮಗುವಿನ ವರವನ್ನು ಕೊಡುತ್ತಾರೆ ಫ್ರೆಂಡ್ಸ್. ಓಕೆನಾ. ಈ ಕಥೆ ಒಂದೆಷ್ಟು ಅರ್ಥಪೂರ್ಣವಾಗಿದೆ ನೋಡಿ ಫ್ರೆಂಡ್ಸ್. ಒಂದು ಮಕ್ಕಳಿಲ್ಲದ ಹೆಣ್ಣೊಬ್ಬಳು ಎಷ್ಟು ನೋವು ಅನುಭವಿಸ್ತಾಳೆ, ಎಷ್ಟು ಸಂಕಟ ಪಡ್ತಾಳೆ ಅನ್ನೋದು ಈ ಕಥೆಯ ಪೂರ್ತಿ ಒಂದು ವಿವರಣೆ ಆಗಿದೆ. ಇದೇ ತರ ಮಕ್ಕಳಿಲ್ಲದೆ ಇರುವಂತ ಹೆಣ್ಣನ್ನು ಯಾರು ಕೂಡ ನೋವಿಸಬಾರದು ಫ್ರೆಂಡ್ಸ್. ಓಕೆನಾ. ಸೊ ಮಕ್ಕಳಿಲ್ಲದೆ ಇದ್ದಾಗ ಅವ್ರು ಪಡುವ ನೋವು ಅವ್ರು ಪಡುವ ಸಂಕಟ ಅವ್ರಿಗೊಬ್ರಿಗೆ ಗೊತ್ತಿರುತ್ತೆ. ಓಕೆನಾ. ಸೊ ಮಕ್ಕಳಿದ್ರೆ ಮಾತ್ರ ತಾಯಿ ಆಗುದಿಲ್ಲ. ಓಕೆನಾ. ಎಷ್ಟೋ ಜನರಿಗೆ ಮಕ್ಕಳಾಗುತ್ತೆ, ಮಕ್ಕಳಾಗ್ಬಿಟ್ಟು ಅವ್ರಿಗೆ ಹುಟ್ಟೋ ಮಕ್ಕಳಿಗೆ ಏನೋ ಒಂದು ಕಾಯಿಲೆ ಇರ್ಬೋದು. ಎಷ್ಟೋ ಜನ ತಾಯಿಯಂದಿರಿಗೆ ಹೇಳುದುಂಟು, ಎಷ್ಟೋ ಸಲ ನಾನು ಕೇಳಿದ್ದೇನೆ ಈ ಮಾತು. ಸೊ ನನ್ಗೆ ಯಾಕಾದ್ರೂ ಮಕ್ಕಳು ಹುಟ್ಟಿತ್ತು, ನಾನು ಬಂಜೆಯಾಗೇ ಇರ್ಬೋದಿತ್ತಲ್ಲ ಅಂತ ಹೇಳ್ಕೊಂಡು. ಯಾಕೆಂದ್ರೆ ಆ ಮಕ್ಕಳ ಪರಿಸ್ಥಿತಿ ಇರ್ಬೋದು, ಅಥವಾ ಮಕ್ಕಳು ಏನಾದ್ರು ಅಂಗವಿಕಲರಾಗಿದ್ರೆ, ಅಥವಾ ಮಕ್ಕಳು ಏನೋ ತಂದೆ ತಾಯಿ ಹೇಳಿದ ಮಾತು ಕೇಳದೆ ತಂದೆ ತಾಯಿನ ಮನೆಯಿಂದ ಹೊರಗೆ ಹಾಕಿದಾಗ ಎಷ್ಟೋ ಜನ ತಾಯಿಯಂದಿರು ಈ ತರ ಸಂಕಟ ಪಡ್ತಾರೆ. ಓಕೆನಾ. ಮಕ್ಕಳಾಗಿದೆ ಅಂತ ಹೇಳಿ ಒಂದೇ ಕಾರಣಕ್ಕೆ ತಾಯಿಯಂದಿರು ಏನೋ ಒಂದು ದೊಡ್ಡ ಸಾಧನೆ ಮಾಡಿದೆ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡೋದು ತಪ್ಪು. ಓಕೆನಾ. ಸೊ ಮಕ್ಕಳಾಗ್ಲಿ ಆಗದೇ ಇರ್ಲಿ ಎಲ್ಲಾ ಹೆಣ್ಣು ಮಕ್ಕಳು ಒಂದೇ ತರನೇ. ಹುಟ್ಟು ಗುಣ ಸುಟ್ಟರು ಹೋಗುದಿಲ್ಲ, ಈ ಒಂದು ಗಾದೆ ಮಾತೇ ಇದೆ. ಓಕೆನಾ. ಅದೇ ತರ ಜನರ ಮೆಂಟಾಲಿಟಿ ಯಾವತ್ತಿದ್ರು ಚೇಂಜ್ ಆಗಲ್ಲ. ಜನರಿಗೆ ಯಾವತ್ತಿದ್ರು ಬೇರೆಯವ್ರು ನೋಡ್ಬಿಟ್ಟು ಆಡ್ಕೊಳ್ಳೋದು ಹೇಳೋದು ಇದೆ. ಓಕೆನಾ. ಇದು ಹೇಳದಿದ್ರೆ ಅವ್ರಿಗೆ ತಿಂದದ್ದು ಜೀರ್ಣ ಆಗುದಿಲ್ಲ. ಜನರು ಕೂತ್ರು ಹೇಳ್ತಾರೆ, ತಿಂದ್ರು ಹೇಳ್ತಾರೆ, ಮಲಗಿದ್ರು ಹೇಳ್ತಾರೆ. ಜನರಿಗೇನು ಬರೀ ಹೇಳುದಷ್ಟೇ ಕೆಲಸ. ಜನರ ಮೆಂಟಾಲಿಟಿ ಹೇಗೆ ಗೊತ್ತಾ, ತಮ್ಮ ಮನೆಯಲ್ಲಿ ಎಷ್ಟು ತೂತಿದೆ ಅಂತ ನೋಡುದಿಲ್ಲ, ಅದೇ ಬೇರೆಯವ್ರ ಮನೆಯಲ್ಲಿ ಏನಾಗಿದೆ ಅಂತ ಹೇಳ್ಕೊಂಡು ನೋಡುದಷ್ಟೇ ಕೆಲಸ ಆಗಿರುತ್ತೆ. ಅದೇ ತರ ನಮ್ಮ ಜೀವನ ಕೂಡ ಒಂದು ಗೊಂಬೆಯ ಆಟ ಇದ್ದಂತೆ. ಓಕೆನಾ. ಈ ಗೊಂಬೆಯನ್ನ ಆಡಿಸೋರು ಯಾರು ಗೊತ್ತಾ, ಮೇಲೆ ಇರುವ ದೇವರು. ಓಕೆನಾ. ದೇವರು ಯಾವ ತರ ಆಟ ಆಡಿಸ್ತಾರೆ ಆ ತರ ನಾವು ಕುಣಿಬೇಕು ಅಷ್ಟೇ. ಇದನ್ನ ಯಾವತ್ತಿದ್ರು ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆನಾ. ಯಾವ ಟೈಮಲ್ಲಿ ಯಾವ ಸಂದರ್ಭದಲ್ಲಿ ಯಾವಾಗ ನಿಮ್ಗೆ ಮಗು ಆಗ್ಬೇಕು ಅದೇ ಟೈಮ್ಗೆ ಆಗುತ್ತೆ. ಓಕೆನಾ. ಸೊ ನೀವು ಬಲವಂತ ಮಾಡ್ಬಿಟ್ಟು ನಾಳೆನೆ ಮಗು ಬೇಕಂತ ಹೇಳಿದ್ರೆ ಎಲ್ಲೂ ಆಗೋದಿಲ್ಲ, ಎಲ್ಲೂ ಆ ತರ ಆದದ್ದು ಇಲ್ಲ. ಓಕೆ. ಜನರು ಏನೋ ಹೇಳ್ತಾರೆ ಅಂತ ಹೇಳ್ಕೊಂಡು ನೀವು ಯಾವತ್ತೂ ತಲೆ ಕೆಡ್ಸೋಕೆ ಹೋಗ್ಬೇಡಿ. ಓಕೆನಾ. ಏನೇ ಆದ್ರೂ ನೀವೇ ಅದನ್ನು ಸರಿ ಮಾಡಬೇಕು ವಿನಃ ಜನರು ಯಾವತ್ತು ನಿಮ್ಗೆ ಬಂದು ಸಹಾಯ ಮಾಡಲ್ಲ. ಓಕೆ. ಸೊ ಈ ಒಂದು ಸಣ್ಣ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತಾ ಅನ್ಕೋತೀನಿ. ಅದೇ ತರ ಈ ವಿಡಿಯೋನ ಯಾರೆಲ್ಲ ಸ್ಕಿಪ್ ಮಾಡದೆ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡಿದ್ದೀರಾ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಓಕೆನಾ. ಇದೇ ತರ ನನಗೆ ಸಪೋರ್ಟ್ ಮಾಡಿ. ಅದೇ ತರ ನನ್ನ ಈ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ. ಬಾಯ್ ಬಾಯ್.